ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಏನು ರೆಡಿ ಮಾಡಿದ್ದೀನಿ ರೆಸಿಪಿ ಅಂತಂದರೆ ಸೋರೆಕಾಯಿ ಪಲ್ಯ, ಅಗಸೆ ಬೀಜದ ಚಟ್ನಿ, ಚಪಾತಿ. ಬನ್ನಿ ಮಾಡೋದು ಹೇಗಂತ ನೋಡೋಣ. ಬನ್ನಿ ಗ್ಯಾಸ್ ಹಚ್ಚೋಣ. ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜು ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದೇ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ. ಈರುಳ್ಳಿನೂ ಮತ್ತು ಟೊಮೊಟೊನೂ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಜಜ್ಜಿರೋದು, ಖಾರ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಒಟ್ಟಿಗೆ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಅರ್ಶಿಣ ಪೌಡ್ರು, ಒಂದು ಸ್ಪೂನು ಅರ್ಶಿಣ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಗರಂ ಮಸಾಲ, ಈರುಳ್ಳಿ, ಟೊಮೊಟೊ, ಆಮೇಲೆ ಸಾಂಬಾರು ಸೊಪ್ಪು, ಖಾರ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸೋರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಸೋರೆಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆಗಲೇ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಟಿರುವಂಥದ್ದು. ಹಾಕಿ ಒಂದ್ಸರಿ ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಉಪ್ಪು ನನಗೆ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಉಪ್ಪು ಮಸಾಲೆ ಅದೆಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೋಡಿ ಯಾವ ಥರ ಇದೇ ಸ್ವಲ್ಪ ನೀರು ಬಿಡುತ್ತೆ. ಇದು ಏನಿಲ್ಲ ನೋಡಿ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕುದಿಸೋಣ. ಕುದಿಯೋಕೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಈಗ ಸ್ವಲ್ಪ ಗುರಳ್ ಪೌಡ್ರು, ಕೆಲವೊಬ್ಬರು ಹುಚ್ಚಳ ಪೌಡ್ರ್ ಅಂತಾರೆ, ನಾವು ಯಾವುದು ಆಮೇಲೆ ಸ್ವಲ್ಪ ಕಡಲೆ ಬೀಜ ಅಥವಾ ಶೇಂಗಾ ಪೌಡ್ರ್ ಅಂತಾರಲ್ಲ ಅದು, ಇದೆಲ್ಲನೂ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಕುದೀತಿದೆ. ಈಗ ಒಂದು ಸ್ವಲ್ಪ ಹೊತ್ತು ಅದ್ರ ಮೇಲೆ ಮುಚ್ಚಿ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ ಈಗ ಚೆನ್ನಾಗಿ ಕುದ್ದಿದೆ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ. ಸ್ವಲ್ಪ ನೋಡಿ ನೀರು ಹೋಗಿದೆ. ಸ್ವಲ್ಪ ಇದೇ ಥರ ಇರಲಿ ಗ್ರೇವಿ ಆಗಿ. ಇನ್ನೇನೆಲ್ಲ ರೆಡಿ ಆಗಿದೆ. ಸೋರೆಕಾಯಿ ಪಲ್ಯ ಹೇಗೆ ಬಂದಿದೆ ಅಂತ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿ ಕೆಳಗಿಳಿಸ್ಬಿಡೋಣ. ಅದ್ರ ಜೊತೆಗೆ ಒಂದಿಷ್ಟು ಚಪಾತಿ ಮಾಡೋಣ. ಚಪಾತಿ ಮಾಡೋದು ತೋರಿಸಿದ್ದೀನಿ, ಆದರೂ ಮಾಡ್ತಾಯಿದ್ನಲ್ಲ ಅಂದ್ಬಿಟ್ಟು ತೋರಿಸ್ತಾ ಇರೋದು ಅಷ್ಟೇ. ಚಿಕ್ಕ ಚಿಕ್ಕದಾಗಿ ಇದು ಪೇಡ ಥರ ಅಥವಾ ಉಂಡೆ ಆ ಥರ ಮಾಡ್ಕೊಂಡಿದ್ದೀನಿ. ನಾನು 2 ಸೇರಿ ಮಾಡ್ತಿರೋದು ನೋಡಿ. ಒಂದಕ್ಕೆ ಎಣ್ಣೆ ಹಚ್ಬಿಟ್ಟು ಒಂದ್ರ ಮೇಲೆ ಒಂದು ಇಟ್ಟಿದ್ದೀನಿ. ಅದಾದಮೇಲೆ ಸ್ವಲ್ಪ ಹಿಟ್ಟಲ್ಲಿ ಇದನ್ನು ಮಾಡಿ ಉದ್ದುತ್ತಾ ಇರೋದು ನೋಡಿ. ತಿಳುವಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಎಣ್ಣೆ ಹಚ್ಚಿರುತ್ತಲ್ಲ, ಬೆನೆಸ್ಬಿಟ್ರೆ 2 ಚಪಾತಿ ಒಂದೇ ಸರಿಗೆ ರೆಡಿ ಆಗಿಬಿಡುತ್ತೆ. ನೋಡಿ ಯಾವ ಥರ ಆಗಿದೆ ಅಂತ. ಬೇಗನೆ ಆಗುತ್ತೆ, ಏನೂ ಇಲ್ಲ, ಟೈಮೇನು ಜಾಸ್ತಿ ಬೇಕಂತಿಲ್ಲ, ಬೇಗನೆ ಆಗುತ್ತೆ. ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿ ಸೈಡ್ಗೆ ಒಂದು ಪ್ಲೇಟಲ್ಲಿ ಹಾಕಿ ನೋಡಿ ಬೆನೆಸ್ತಾ ಇದ್ದೀನಿ. ಬೇಗನೆ ತಿರುಗಿಸ್ಕೊಂಡು ಬಿಡಿಲ್ಲ ಅಂದರೆ ಸೀದೋಗುತ್ತಾ. ಜಾಸ್ತಿ ಹೊತ್ತು ಪ್ರೆಸ್ ಮಾಡಿ ಏನು ಬೆನೆಸ್ಬೇಡಿ, ಸ್ವಲ್ಪ ನಿಧಾನಕ್ಕೆ ಇದನ್ನು ಮಾಡಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಪಾತಿ, ಯಾವ ಥರ ಉಬ್ಬಿ ಬರ್ತಿದೆ ಅಂತ ನೋಡಿ. ಸ್ಮೂತಾಗಿರುತ್ತೆ. ಜಾಸ್ತಿ ಎಣ್ಣೆ ಯೂಸ್ ಮಾಡಿಲ್ಲ ನಾನು, ಲೈಟಾಗಿ ಹಚ್ಚಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಪಾತಿ. ಇದನ್ನ ಓಪನ್ ಮಾಡಿದರೆ 2 ಚಪಾತಿ ಒಂದೇ ಸರಕ್ಕೆ ಬರುತ್ತಾ. ಅದು ಸ್ಮೂತಾಗಿರುತ್ತಾ, ಅದು ತಿಳುನೂ ಆಗಿರುತ್ತಾ, ಅಷ್ಟೇ ತಿಳುವಾಗಿರುತ್ತಾ ನೋಡಿ. ಸೋರೆಕಾಯಿ ಪಲ್ಯ ನಾವು ಈ ಥರ ಮಾಡೋದು. ಈಗ ನಾನು ಪ್ಲೇಟ್ ರೆಡಿ ಮಾಡಿದ್ದೀನಿ. ಅದು ಅಗಸೆ ಬೀಜದ ಚಟ್ನಿ ಪೌಡ್ರು ಇದರಲ್ಲಿ ತೋರಿಸಿಲ್ಲ, ರೆಡಿ ಮಾಡಿದ್ದೆ ನಾನು ಮುಂಚೆ, ಅದನ್ನ ಹಾಕಿದ್ದೀನಿ. ಇನ್ನೊಂದು ಸತಿ ಮಾಡಬೇಕಾದ್ರೆ ಪೌಡ್ರು ನಿಮಗೆ ಸಪ್ರೇಟಾಗಿ ಮಾಡಿ ತೋರಿಸ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.